ಸುಮಾರು 7 ಜನ ಈಗಾಗಲೇ ಸತ್ತಿರುವಂತ ವರದಿ ಬಂದಿದೆ ಮತ್ತು 5 ಜನ ಇದೇ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಆ ಕಲ್ಲು ಕೊರೆಯಲ್ಲಿ ಎಲ್ಲ ಕಲ್ಲುಗಳನ್ನ ತೆಗೆದ ಮೇಲೆ ಅದರ ಕೆಳಗೆ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಇನ್ನೂ ಗೊತ್ತಾಗಬೇಕಾಗಿದೆ. ಅತ್ಯಂತ ದೊಡ್ಡ ದುರ್ಘಟನೆ ಇದು. ಕಳೆದ ಹಲವಾರು ವರ್ಷಗಳಿಂದ ನಾವು ನಿರಂತರವಾಗಿ ತಾವರೆಕೆರೆ ಹೋಬಳಿ ಮತ್ತು ಸುತ್ತಮುತ್ತಲಿನ ಹೋಬಳಿಯಲ್ಲಿ ನಡೀತಾ ಇರುವಂತಹ ಕಲ್ಲುಕೊರೆಯ ಬಗ್ಗೆ ಮಾತಾಡ್ತಾ ಬಂದಿದ್ದೀವಿ. ನಾನು ಸರ್ಕಾರಕ್ಕೆ ಪತ್ರನೂ ಬರೆದಿದ್ದೀನಿ. ಒಂದು, ಕಲ್ಲುಕೊರೆಯಲ್ಲಿ ಲೀಗಲಿ ನಡೆಯುವಂಥದ್ದು ಎಷ್ಟು ಕಾನೂನಾತ್ಮಕವಾಗಿ, ಇನ್ನೊಂದು ಇಲ್ಲಿಗಲಿ ನಡೆಯುವಂಥದ್ದು ಎಷ್ಟು ಇದರ ಬಗ್ಗೆ ತನಿಖೆ ಆಗಬೇಕು. ಎರಡನೇದು, ನನ್ನ ಪತ್ರದಲ್ಲಿ ಈ ಒಂದು ಕಾರ್ಮಿಕರಿಗೆ ಸೇಫ್ಟಿ ಏನು, ಸೇಫ್ಟಿ ಮೆಷರ್ಸ್ ಏನು ತಗೊಂಡಿದ್ದೀರಿ, ಅವರ ಸುರಕ್ಷತೆಗಾಗಿ, ಅವರ ವಸತಿ ಇರ್ಬೋದು, ಅವರ ಆರೋಗ್ಯ ಇರ್ಬೋದು, ಮತ್ತು ಕಲ್ಲು ಕೋರೆ ಒಳಗಿನ ಸೇಫ್ಟಿಗಾಗಿ ಏನು. ಮೂರನೇದು, ಅಲ್ಲಿ ಸುತ್ತಮುತ್ತಲೂ ವಾಸ ಮಾಡ್ತಾ ಇರುವಂತ ಜನ ದಿನನಿತ್ಯ ಧೂಳು ತಿಂತಾ ಇದ್ದಾರೆ. ಅವರ ಮನೆಗಳಲ್ಲಿ ಧೂಳು ಕುತ್ಕೊಂತ ಇದೆ, ಅವರಿಗೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಬರ್ತಾ ಇದೆ, ಹಲವಾರು ಶ್ವಾಸಕೋಶದ ಸಮಸ್ಯೆಗಳನ್ನು ಎದುರಿಸಿ ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದಕ್ಕೇನು? ಇದನ್ನು ಸರ್ಕಾರಕ್ಕೆ ಎಷ್ಟೇ ಬಾರಿ ಮಾತಾಡಿದ್ರು ಕೂಡ ಇದಕ್ಕೆ ಯಾರು ಗಮನವನ್ನು ಕೊಡಲಿಲ್ಲ. ಮೈನ್ಸ್ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ, ಮೈನ್ಸ್ ಸೆಕ್ರೆಟರಿಗೆ ನಾನು ಮಾತಾಡಿದ್ದೀನಿ, ಲೋಕಲ್ ಅಧಿಕಾರಿಗಳಿಗೆ ಮಾತಾಡಿದ್ದೀವಿ, ಪಂಚಾಯತಿಯಿಂದ ಹಿಡಿದು ಎಲ್ಲರಿಗೂ ಮಾತಾಡಿದ್ದೀವಿ. ಚಿಕ್ಕ ಪುಟ್ಟ ಘಟನೆಗಳು ಆಗಾಗ ವರದಿ ಆಗ್ತಾ ಇದ್ದಾವೆ. ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ರೆ ಯಾವುದೇ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಲ್ಲ. ಲೋಕಲ್ ಮೈನ್ ಅಧಿಕಾರಿಗಳಿಗೆ ಹೇಳಿದ್ರೆ ಯಾರೂ ಹೋಗಿ ಸೇಫ್ಟಿ ನೋಡಲ್ಲ. ಮಾಮೂಲಿ ತಗೊಂಡು ಸುಮ್ಮನೆ ಇರುವಂತ ಒಂದು ಪದ್ಧತಿ ಇಲ್ಲಿ ಬಂದಿದೆ. ಅದಕ್ಕೆ ನನ್ನ ಆಗ್ರಹ ಇದೆ, ತಕ್ಷಣ ಎಷ್ಟು ಮೈನ್ಗಳು ಲೀಗಲ್ ಇದಾವೆ, ಎಷ್ಟು ಇಲ್ಲಿಗಲ್ ಇದಾವೆ, ಎಷ್ಟು ಕಾರ್ಮಿಕರಿದ್ದಾರೆ, ಆ ಕಾರ್ಮಿಕರ ಸೇಫ್ಟಿ ಬಗ್ಗೆ ಏನು ಮೆಷರ್ಸ್ ತಗೊಂಡಿದ್ದಾರೆ ಇದರ ಬಗ್ಗೆ ತನಿಖೆ ಆಗಬೇಕು, ಸಮಗ್ರವಾದಂಥ ತನಿಖೆ ಆಗಬೇಕು. ಲೋಕಲ್ ಯಾವರು ಮೈನಿನ ಧೂಳಿಂದಾಗಿ ಸಮಸ್ಯೆ ಅನುಭವಿಸಿದ್ದಾರೆ ಅದಕ್ಕಾಗಿ ಏನು ಮಾಡಬೇಕು, ಇದರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು. ನಾನು ಈಗಾಗಲೇ ಕರ್ನಾಟಕ ರಾಜ್ಯದ ಮೈನ್ ಅಧಿಕಾರಿಗಳಿಗೆ, ಲೇಬರ್ ಸೆಕ್ರೆಟರಿಗೆ, ಮೈನ್ ಸೆಕ್ರೆಟರಿಗೆ ಎಲ್ಲರಿಗೂ ಮಾತಾಡಿದ್ದೀನಿ. ಡೆಲ್ಲಿಯಲ್ಲಿ ಕೂಡ ನಾನು ಲೇಬರ್ ಡಿಪಾರ್ಟ್ಮೆಂಟೇ ನೋಡ್ಕೊಳ್ತಾ ಇರುವಂಥ ಕಾರಣಕ್ಕಾಗಿ ನಮ್ಮ ಲೇಬರ್ ಸೆಕ್ರೆಟರಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ತಕ್ಷಣ ಡೆಲ್ಲಿಯಿಂದ ಕೂಡ ಒಂದು ಟೀಮನ್ನು ಕಳಿಸಬೇಕು. ಇಲ್ಲಿಯ ಮೈನ್ ಸೇಫ್ಟಿ ಬಗ್ಗೆ ಪ್ರಮುಖವಾಗಿ ಗಮನವನ್ನು ಕೊಡಬೇಕು. ಮತ್ತು ಯಾವುದು ಕಾರ್ಮಿಕರಿಗೆ ESI, EPF ಯಾವುದಾದ್ರೂ ಇದ್ದರೆ ಅವರಿಗೆ ಪರಿಹಾರವನ್ನು ಕೊಡೋದ್ರ ಬಗ್ಗೆ ಕೂಡ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ನಮ್ಮ ಇಲಾಖೆ ಭಾರತ ಸರ್ಕಾರಕ್ಕೂ ಕೊಡಲಾಗಿದೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಕೂಡ ಆಗ್ರಹವನ್ನು ಮಾಡಲಾಗಿದೆ. ಇಲ್ಲಿ ಮಾಮೂಲಿ ತಗೊಂಡು ಯಾರು ಅಧಿಕಾರಿಗಳು ಕೆಳಗಿನ ಹಂತದಿಂದ ಮೇಲಿನ ಹಂತ ತನಕ ಪ್ರತಿ ತಿಂಗಳು ಮಾಮೂಲಿ ತಗೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತು ಅನ್ಸೇಫ್ ಆಗಿ ಮೈನನ್ನ ನಡೆಸಕ್ಕೆ ಬಿಟ್ಟಿದ್ದಾರೆ, ಅವರ ಮೇಲೆ ಕೂಡ ಕ್ರಮವನ್ನ ತಗೋಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಇವರೆಲ್ಲರೂ ಕೂಡ ಹೊರ ರಾಜ್ಯದವರು. ಬಹಳ ದುಃಖ ಆಗುತ್ತೆ, ಅವರ ಕುಟುಂಬ ಇಲ್ಲ ಇಲ್ಲಿ. ಎಷ್ಟು ಜನ ಬಂದಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ, ಅವರಿಗೆ ಯಾವ ಕಾರ್ಡ್ ಇದೆ, ಹೆಲ್ತ್ ಕಾರ್ಡ್ ಇದೆಯೋ ಇಲ್ಲೋ ಯಾವುದು ಪಾಪ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದ ಒಬ್ಬರು ಉತ್ತರ ಕನ್ನಡದವರು ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ, ಇನ್ನೂ ಗೊತ್ತಿಲ್ಲ. ಆದರೆ ಎಲ್ಲರೂ ಕೂಡ ಇಲ್ಲಿ ಬಂದು ಅಡ್ಮಿಟ್ ಆದಂಥವ್ರು. ನಾನೇನೋ ಇವತ್ತು ಪೇಷಂಟ್ಗಳಿಗೆ ಮಾತಾಡಿದೆ, ಅದರಲ್ಲಿ ಒಬ್ಬ ಮಧ್ಯಪ್ರದೇಶದವರು, ಇನ್ನೊಬ್ರು ಛತ್ತೀಸ್ಗಢದವರು 5 ಜನ ಬಂದಿದ್ದಾರೆ. 5 ಜನ ಇವತ್ತು 7 ಗಂಟೆಗೆ ಮೈನಲ್ಲಿ ಇದ್ರು. ಅವರು ಬದುಕಿದಾರೋ ಸತ್ತಿದಾರೋ ಪಾಪ ಆ ಹುಡುಗನಿಗೆ ಗೊತ್ತಿಲ್ಲ, ಅವನು ಇಂಜುರಿ ಆಗಿದ್ದಾನೆ. ಆದರೆ ಸತ್ತಿರುವವರ ಮುಖ ಅಥವಾ ತಲೆಯನ್ನು ನೋಡೋಕ್ಕಾಗಲ್ಲ, ಯಾಕಂದರೆ ಕಲ್ಲು ಬಿದ್ದರೆ ಏನಾಗ್ಬೋದು, ಅವರ ಬಾಡಿ ಕರೆಕ್ಟಾಗಿ ಸಿಗುತ್ತೋ ಇಲ್ಲೋ ಅನ್ನುವಂಥದ್ದು ಗೊತ್ತಿಲ್ಲ. ಇದು ಇವತ್ತಿನ ಪರಿಸ್ಥಿತಿ. ಅದಕ್ಕಾಗಿ ಈ ರಾಜ್ಯ ಸರ್ಕಾರ ಮೈನ್ ಸೇಫ್ಟಿ ಬಗ್ಗೆ ಏನು ಮಾಡ್ತಾ ಇದೆ, ಕೇವಲ ಮಾಮೂಲಿ ತಗೊಂಡು ನೀವು ಸುಮ್ಮನೆ ಆಗ್ತೀರಾ, ಇಲ್ಲ ಇವರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತೀರಾ, ಇದು ನಮ್ಮ ಪ್ರಶ್ನೆ ಇದೆ.